ನಮಸ್ಕಾರ ಸ್ನೇಹಿತರೆ, ಆರ್ ಜಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಬೆಳಗ್ಗೆನೇ ಎದ್ದು ಹಸುಗಳಿಗೆ ತಿಂಡಿ ಕೊಟ್ಟು ಡೈರಿ ಫೀಡ್ಸ್ ಹಾಕೋದು ಗೈಸ್. ನಾರ್ಮಲಾಗಿ ಡೈರಿ ಫೀಡ್ಸ್ನ ಯೂಸ್ ಮಾಡೋದು. BMW ಬೆಂಜಿಗೆ ಕೊಡಬೇಕಿತ್ತು, ಯಾಕೆಂದರೆ ಸ್ಟಾಕ್ ಇರಲಿಲ್ಲ. ಡೈರಿಯಿಂದ ತಂದ ಮೇಲೆ ಅಪ್ಪ ಕೊಡೋಕೆ ಹೇಳಿದ್ರು. ಇವಳೆ ನೋಡಿ ನಮ್ಮ BMW ಕೊಳೆ ಆಗ್ಬಿಟ್ಟವಳೆ. ತೊಳೆದಾಗಲೇ 3 ದಿವಸ ಆಗಿಲ್ಲ. ವ್ಲಾಗ್ ಬಂದು ಡೈಲಿ ವ್ಲಾಗ್ಸ್ ಅಲ್ಲ, ಇದು ಮಧ್ಯೆ ಶೂಟ್ ಮಾಡಿರೋದು. ಆಮೇಲಿಂದ ನೆಕ್ಸ್ಟು COFS 31 ಹಾಕಿದ್ವಲ್ಲ, ಬಿತ್ತನೆ ಮಾಡಿದ್ವಲ್ಲ, ಅದು ಮೊಳಕೆ ಎಲ್ಲ ನೀಟಾಗಿ ಹೊಡೆದಿತ್ತು. ಇನ್ನೊಂದು ಸಲ ನೀರು ಕೊಡಬೇಕು. ನೀರು ಹೋಗೋಕ್ಕೂ ಮುಂಚೆ ಸ್ವಲ್ಪ ಇನ್ನೂ ಕಡಿಬೇಕು. ಲೇಟರ್ ಡೇಸಲ್ಲಿ ತೋರಿಸ್ತೀನಿ. No, seriously, what is this place? This is heaven. ಶಿಸ್ತಾಗಿ ಒಂದು ಎಳ್ನೀರು ಕುಡ್ಕೊಂಡು ಆ್ಯಸ್ ಯೂಶುವಲ್ ಡೈಲಿ ರೂಟೀನ್ ಸ್ಟಾರ್ಟು. ಹಸುಗಳಿಗೆ ಜೋಳ ಕುಯ್ಬೇಕು. ಅಪ್ಪ ಅಲ್ಲಿ ನೀರು ನೋಡ್ತಾಯಿದ್ರು, ಬರ್ತಾರೆ ಅವರು ಒಂದು 5 ನಿಮಿಷ. ಅಷ್ಟರೊಳಗಡೆ ನಮ್ಮದೇನಿದೆ ನಮ್ಮ ಪಾಲು ಅಂತ ವಹಿಸ್ಕೊಬಿಡ್ತೀವಿ. 2 ಅಡಿ ಬರೋಷ್ಟ್ರೊಳಗೆ ಕುಯ್ದಾಕ್ಬಿಡೋದು. ಆಮೇಲೆ ಗೋಳ ಹಾಕ್ಕೊಳ್ಳೋದು ಇಲ್ಲೇ, ನೀನು 2 ಅಡಿ ಕುಯ್ಯಪ್ಪ, ನೀನು 2 ಅಡಿ ಕುಯ್ಯಪ್ಪ ಅಂತ. ಹೆಂಗೆ ಬನ್ನಿ ಸ್ಟಾರ್ಟ್ ಮಾಡಿ. ಒಂದು ಕಂತೆ ಕುಯ್ದು ಗಾಡಿ ಮೇಲೆ ತಂದಿಡೋಷ್ಟೊಳಗೆ ಜೀವ ಹೋಗಿ ಬಂದಿರುತ್ತೆ. ನವರಂಧ್ರದಲ್ಲೂ ಬೆವ್ರು ಕಿತ್ಕೊಂಡು ಕಡಿತಾ ಇರುತ್ತೆ ನೋಡಿ. ಇದೆಲ್ಲ ಕಟ್ ಮಾಡಿ ಮನೆಗೆ ಬಂದು ಹಸುಗಳಿಗೆಲ್ಲ ತುಂಬಿ ನೆಕ್ಸ್ಟು ಏನಿಲ್ಲ ಗೈಸ್, ಎಲ್ಲ ರೆಡಿ ಆಗಿಬಿಟ್ಟು ಹೋಗ್ತಾ ಇರೋದು ಆಫೀಸ್ಗೆ. ಅದಕ್ಕೂ ಮುಂಚೆ ಇಲ್ಲಿ ನೋಡಿ ನಮ್ಮ ಪೋಲೋ ನಮಗೆ ಕಾಲನ್ನ ತುಳಿದ್ಬಿಟ್ಟಿದ್ಲಲ್ಲ, ಇದೇ ನೋಡಿ ಗಾಯ, ಇನ್ನೂ ವಾಸಿ. ತಿಂಡಿಗೆ ಅಂತೇಳಿ ಚಿತ್ರಾನ್ನ ಜೊತೆ ಕಬಾಬ್ ಮಾಡಿದರು. ಕಬಾಬ್ ತಿಂದ್ಕೊಂಡು ಆಫೀಸ್ಗೆ ಹೋದೆ. ಹಂಗೆ ಕಟ್ ಮಾಡಿದ್ರೆ ಮಧ್ಯಾಹ್ನ ಅಲ್ಲಿಂದ HRZಗೆ ಹೋಗಿ ವೆಲ್ಕ್ರೌ ತೊಗೊಂಡು 2 ಹಾಗೆ ಸ್ಟಿಕ್ಕರ್ಸ್ನ ನೋಡಿ ಎಕ್ಸ್ಪಲ್ಸ್ಗೆ ಒಂದು ಸೈಡ್ ಇಂಡಿಕೇಟರ್ಸ್ಗಳನ್ನ ತೊಗೊಂಡ್ವಿ. ನೆಕ್ಸ್ಟ್ ಡೇ BMWನ ಒಂದು ಸ್ವಲ್ಪ ಟಚಿಂಗ್ಸ್ ಇತ್ತು. ಟಚಿಂಗ್ಸ್ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಟಚಿಂಗ್ಸ್ ಅಂದರೆ ಒಂದು ಲೋಕಲ್ ಲ್ಯಾಂಗ್ವೇಜ್, ಅದು ಇವರೇ ಟಚಿಂಗ್ಸ್ ಮಾಡೋರು. ಅಪ್ಪ ಒಂದು ಗುಡ್ ನ್ಯೂಸು ಒಂದು ಬ್ಯಾಡ್ ನ್ಯೂಸ್ 2 ಹೇಳ್ತೀನಿ ನಿಮಗೆ. ಗುಡ್ ನ್ಯೂಸು, ಅದು ಪ್ರೆಗ್ನೆಂಟ್ ಹಸು. ಬ್ಯಾಡ್ ನ್ಯೂಸ್ ಏನಿಲ್ಲ, ನೀನು ಕೈ ಹಾಕಿಸ್ತಾನೆ ₹300 ಇಂಜೆಕ್ಷನ್ ಮಾಡಿಸಿರೋದು. ಆಮೇಲೆ ತಿರ್ಗಾ ರಿವರ್ಸ್ ಇಂಜೆಕ್ಷನ್ ಮಾಡಿಸಿದ್ದೀನಿ. ಅದು 2-3 ದಿವಸದೊಳಗಡೆ ಅಬಾರ್ಷನ್ ಆದರೂ ಆಗಿಬಿಡುತ್ತೆ. ಯಾಕಂದ್ರೆ ಗರ್ಭಕೋಶ ರಿಲೀಸ್ ಆಗಲಿ ಅಂದ್ಬಿಟ್ಟು, ಮೊಟ್ಟೆ ರಿಲೀಸ್ ಆಗಲಿ ಅಂದ್ಬಿಟ್ಟು ಮಾಡೋದು. ಇದು ಸಮಸ್ಯೆ. ಕೈ ಹಾಕಲಿಲ್ಲ, ಇಂಜೆಕ್ಷನ್ ಮಾಡ್ಬಿಟ್ಟ. ಅದೇ ಮಾಡಿಸಿದ್ನು ಯಾಮಾರಿದ್ದು. ತೆನೆ ಆಗಿರೋ ಹಸ ತೆನೆ ತಿರ್ಗಾ ಈಟಿಗೆ ಬರಲಿ ಅಂತ ಎಲ್ಲಿ ಬಂದದು? ತೆನೆ ಆಗೈತೆ, ಆ ಇಂಜೆಕ್ಷನ್ ಏನು ಎಫೆಕ್ಟ್ ಆಗಬಾರ್ದು. ಎಫೆಕ್ಟ್ ಆಗಲಿಲ್ಲ ಅಂತಂದರೆ ಗೌಡ್ರು ಸಕ್ಸಸ್ಸು. ಎಲ್ಲ ಅಂತಂದರೆ ಎಷ್ಟು ವರ್ಷದಿಂದ ಸಾಕ್ತಾಯಿದೆಯಪ್ಪ ಸವ? ಕೆಪ್ ಮಾಡ್ತಾ ಇರೋದು ಅಲ್ಲಿ ಕೈ ಹಾಕ್ಸಿ ನೋಡ್ಬಿಡ್ಬೇಕು. ಎಷ್ಟು ವರ್ಷದಿಂದ ಸಾಕ್ತಿದ್ದೀಯ ಸವ? ಕೈ ಹಾಕ್ಸ್ಬಿಡ್ಬೇಕಲ್ಲ. ಇಲ್ಲ ಎಷ್ಟು ವರ್ಷದಿಂದ ಸಾಕ್ತಿದ್ದೀಯ ಸವ? ನನ್ನ ವಯಸ್ಸಲ್ಲಿ ಒಂದು 20 ವರ್ಷದಿಂದ. 20 ವರ್ಷ? ಅಯ್ಯೋ ಹುಟ್ಟಾಗಿಂದನೂ ಹೊಸನೇ ಅಲ್ಲಯ್ಯ. 20 ವರ್ಷ ಅಂತ ಹೇಳ್ತಿಲ್ಲ. ನಿಂಗೆ ಎಷ್ಟಪ್ಪ? 65 ವರ್ಷ ಕಣಪ್ಪ. 60 ವರ್ಷ ಮೇಲೆ ಆಗೈತೆ ನಿಂಗೆ. ಅದೇ ಏನು ಹೇಳು, ನನಗೆ 28 ವರ್ಷ 29 ವರ್ಷ ಆಯ್ತೈತೆ. ನಾನು ಚಿಕ್ಕೂರಿಂದನೂ ಹೊಸ ಐತೆ. ಮತ್ತೆ 40 ವರ್ಷದ ಅನುಭವದಲ್ಲಿ ನೀನು ಫೇಲ್ ಆಗಿದ್ದು. 40 ವರ್ಷ ಅಂದರೆ ಹೆಚ್ಚು ಕಮ್ಮಿ ನೀವು ನಿಮ್ಮ ಬುದ್ಧಿ ಕಂಡಾಗಿಂದನೂ ಹೊಸನೇ. ಹೊಸ ಎಮ್ಮೆ, ಆಡು, ಕುರಿ ಮಡಗೋನಲ್ಲಪ್ಪ. ಏನಕ್ಕೆ? ಚೆನ್ನಾಗಿ ಓದ್ಲಿ ಅಂತ ಹೊಡಿತಿತ್ತು ದೊಡ್ಡಪ್ಪ. ಒಳ್ಳೆ ಕತೆ ಐತಲ್ಲ. ಅವನು ಏಟ ತಲೆ ಮೇಲೆ ತಿರ್ಗೊಂಡ್ ಹೊಡಿವ. मरना तेरे को डर नहीं लगता? ಹೊಡೆದ್ರು ಓದ್ಲಿಲ್ಲ ನೀನು. ಹೊಡಿಬೇಡ ಅಂತ ಬಿಡ್ಸಿದ್ಲು. ಹಾಂ, ಈಗೂ ಏನಾಗಿಲ್ಲ. ಬನ್ನಿ ಆಯ್ತು, ಎಲ್ಲ ಕಟ್ಕೊಂಡೀಗ ಮನೆ ಕಡೆಗೆ ಹೊಂಟ್ಬಿಟ್ಟು
ಇಂಜೆಕ್ಷನ್ ರಿವರ್ಸ್ ಮಾಡಿಸಿದೀನಿ ಅಷ್ಟೇ. ಹಂಗಂದ್ರೆ ಅದೇನೀಗ ಕೊಟ್ಟರೆ ಇಂಜೆಕ್ಷನ್ ಅಫೆಕ್ಟ್ ಆಗಬಾರ್ದು ಅಂತ ಎಲ್ಲ ಕಟ್ಕೊಂಡು ಮನೆಗೆ ಹೋಗೋದಬ್ಬ. ನೋಡಿ ರೈಡಿಂಗ್ ಬೂಟ್ಸ್ ಹಾಕ ಬರಲಿಲ್ಲ ಅಂದರೆ ಜಮೀನ್ ಹತ್ರ ಕೂಳೆಗಳು ನೋಡಿ ಹೆಂಗೆ ಚುಚ್ಚೈತೆ ಹೊಡಿಕಾದಂಗೆ. ಅಲ್ಲ ಕುಳಿ ಕುಳಿ ಬಿದ್ದಿರೋದಲ್ಲ, ನಿಮಗೆ ಕೂಳೆ ಚುಚ್ಚಿರೋದೆ. ರೈಡಿಂಗ್ ಬೂಟ್ಸ್ ಎಷ್ಟು ಇಂಪಾರ್ಟೆಂಟ್ ನೋಡಿ. ಜಮೀನ್ ರೈಡಿಂಗ್ ಬೂಟ್ಸು ಬೈಕ್ ರೈಡಿಂಗ್ ಬೂಟ್ಸು ಅನ್ಕೊಬಿಟ್ಟಿರಿ ಆಮೇಲೆ. ಕೆಲಸ ಎಲ್ಲ ಮುಗಿಸಿ ಅಲ್ಲಿಂದ ಬಂದು ಒಂದು ರೌಂಡು ನಮ್ಮ ಕೊಟ್ಟಿಗೆನ ನೋಡಿದ್ರೆ ಹಸು ಕರು ಹಾಗೆ ಕುರಿಗಳನ್ನ ನೋಡಿದಾಗಲೇ ನಂಗೆ ಸಮಾಧಾನ ಆಗೋದು. ಬಂದ ತಕ್ಷಣ ಮಾಡೋ ಕೆಲಸ ಅದನ್ನೇ. ಒಂದು ರೌಂಡ್ ನೋಡಿದ ತಕ್ಷಣ ಫುಲ್ ಸಮಾಧಾನ ಆಗಿಬಿಡುತ್ತೆ. ಆ್ಯಕ್ಚುಲಿ ಅಸಲಿ ಮ್ಯಾಟ್ರ್ ಇವತ್ತೇ ಭಾನುವಾರ, ಇವತ್ತೇ ಬ್ಲಾಗ್ನ ಕುತ್ಕೊಂಡು ಎಡಿಟ್ ಮಾಡ್ತಾಯಿದ್ದೀನಿ. ಈ ಹೊರೆ ಇದೆಯಲ್ಲ, ಈ ಹೊರೆಗೆ ನಾನು ಸಿಗಾಕೊಂಬಿಟ್ಟೆ. ಆ್ಯಕ್ಚುಲಿ ಆ CD100 ಮೇಲಿರೋ ಹೊರೆನ ನನ್ನ ತಮ್ಮನಿಗೆ ಹೆಂಗೋ ಪುಸ್ಲಾಯಿಸಿ ತೊಗೊಬಂದು ಮಡ್ಗಕ್ಕೆ ಹೇಳ್ಬಿಟ್ಟೆ. ಈ ಹೊರೆ ಕಟ್ಕೊಂಡು ಬರೋಷ್ಟೊಳಗಡೆ ಯಪ್ಪ ಸಾಮಾನೆಲ್ಲ ಗಲಗಲ ಅಂದ್ಬಿಟ್ಟು ಗೈಸ್. ಅರೆ ಇದು ಕಲ್ಲುಗದೆಗೆ ಮಣ್ಣು ನೋಡಿಸ್ಬಿಟ್ಟು ನೆಟ್ಟಿದ್ದು ನೀಟಾಗಿ ಬರೀಕಿಲ್ಲ ಇದು. ಅರ್ಧ ಎಕರೆ ಬಂದದ ಇದು ಬೌಂಡ್ರಿ. ಜಮೀನು ಕೆಲಸ ಎಲ್ಲ ಮುಗಿಸಿ ಟೀ ಕುಡಿಯೋಕ್ಕೆ ಹೋಗೋ ಗ್ಯಾಪಲ್ಲೇ ಈ ಎತ್ಕೊಳ್ಕೊಂಡು ಆರ್ವಳ್ಳಿ ಅವು ಆ್ಯಕ್ಚುಲಿ ಬೆಟ್ಟಳ್ಳಿ ಜಾತ್ರೆಗಿಂತ ಗಾಡಿಗೆ ರೆಡಿಯಾಗಿರ್ತಕ್ಕಂಥದ್ದು ಇದು. ಇದೇ ನೋಡಿ ಟೀ, ಬೆಂಕಿ ಬಿರಿ ಕಾಫಿ ಕಟ್ಟೆ. ಡೀಪ್ ಡಿಸ್ಕಷನ್ಸಲ್ಲಿದ್ವಿ 4 ಜನ ಫ್ರೆಂಡ್ಸು. ಒಂದು ಕಾಫಿ ಉಕ್ಸಟ್ಟೆ ಸಿಕ್ತು ಅಂತ ಹಬಿ ಬೆಲ್ಲನ ಚೆನ್ನಾಗಿ ಹಾಕಂತವನೆ. ನಂಜುಂಡ ಸ್ವಾಮಿನೂ ಅದೇ ಮಾಡೋದು. ಎಲ್ಲ ಮುಗಿಸಿದ್ಮೇಲೆ ನಂಗೆ ತಡೆಯೋಕ್ಕಾಗಲಿಲ್ಲ ಕಾಫಿ, ಇನ್ನೊಂದು ತಲೆನೋವು ಬರ್ತಾಯಿತ್ತು. 2ನೇ ಕಾಫಿ ಕುಡಿದೆ. ನೆಕ್ಸ್ಟ್ ಎಲ್ಲ ಅಲ್ಲಿಂದ ಬಿಲ್ ಕಟ್ಬಿಟ್ಟು ಓಡು ನೆಕ್ಸ್ಟು ಒಂದು ಮಿಕಾ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಬಿರಿಯಾನಿಗೆ. ಆ ಟೈಮಲ್ಲೇ ಸಿಕ್ಕಿದ್ದು ನಂಜುಂಡ ಸ್ವಾಮಿ. ಟ್ವಿಸ್ಟ್ ಏನು ಅಂದರೆ ಮಟನ್ ಬಿರಿಯಾನಿ ಕೊಡ್ತೀನಿ ಅಂತ ಕರ್ಕೊಬಂದ್ಬಿಟ್ಟು ನಮಗೆ ಸ್ಕ್ಯಾಮ್ ಮಾಡ್ಬಿಟ್ಟ. ಅದೇ ಡಿಸ್ಕಷನ್ ನೋಡಿ, ಏನು ಡೀಪ್ ಡಿಸ್ಕಷನ್ ಮಾಡ್ತಾವ್ರೆ. A few moments later. ಪರವಾಗಿಲ್ಲ, ಚೆನ್ನಾಗಿ ಓದ್ತಿದ್ದೀರಾ. Thank you. Long ago, so long ago, nobody can say how long ago. ಸ್ಕ್ಯಾಮ್ ಏನು ಅಂದರೆ ಗೈಸ್, ಮಟನ್ ಬಿರಿಯಾನಿ ಅಂತ ಕರ್ಕೊಂಬಿಟ್ಟು ಮಗ ಮಟನ್ ಬಿರಿಯಾನಿ ಬದಲು ಕುಷ್ಕ ರೈಸ್ ಕೊಡಿಸ್ಬಿಟ್ಟ. ಆ ಕುಷ್ಕ ರೈಸಲ್ಲೂ ಕೊನೆಗೆ ಅಂತೂ ಇಂತೂ ಹುಡುಕಿ ತಡ್ಕಿ ಏನು ಮಾಡಿದೆ ಅಂತಂದರೆ 2 ದೊಡ್ಡ ಪೀಸ್ನೇ ಹುಡುಕಿದ್ದೀನಿ. ಬನ್ನಿ ತೋರಿಸ್ತೀನಿ ಎಷ್ಟು ದೊಡ್ಡ ಪೀಸು ಅಂತ. ತಿಂತ ತೋರಿಸ್ತೀನಿ ನಾನು. ಇಲ್ಲೇ ನೋಡಿ 1.5 kg ಫಸ್ಟ್ ಪೀಸ್ ಸಿಕ್ಕಿದ್ದು. 1.5 kg ಇತ್ತು ಕರೆಕ್ಟಾಗಿ. ನೆಕ್ಸ್ಟು 2ನೇ ಪೀಸ್ ಇದು ಬಂದು ಒಂದು 2.5 kg ಇತ್ತು. 4 ಜನಕ್ಕೆ ಶೇರ್ ಮಾಡಿದೆ. ಸೂಪರಾಗಿತ್ತು. ಚರ್ಬಿ ಮಟನ್ ಮಾತ್ರ ಏನು ಹೇಳ್ತೀರಾ ನಂಜುಂಡ ಸ್ವಾಮಿ ಪ್ರಸಾದ. ತಿಂದು ಮುಗಿಸಿದ ಮೇಲೆ ಬಿಲ್ ಇಷ್ಟ ಆಯಿತು. Thanks! Love you! Forever!